ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ನೀಟ್ ಯು ಜಿ ಶೆಡ್ಯೂಲ್ 2026 ಅಂದರೆ 2026 ಕೌನ್ಸಿಲಿಂಗ್ ಶೆಡ್ಯೂಲ್ ನೋಡೋಣ. ಆಲ್ ಇಂಡಿಯಾ ಕೋಟಾ ಶೆಡ್ಯೂಲ್ ಹೇಗಿದೆ, ಸ್ಟೇಟ್ ಕೋಟಾ ಶೆಡ್ಯೂಲ್ ಹೇಗಿದೆ ಅಂತ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು 4th August 2026 ಇಂದ 17th August 2026 ವರೆಗೂ. ಯಾವುದಕ್ಕೆ? EIQ ಆಲ್ ಇಂಡಿಯಾ ಕೋಟಾ ಡೀಮ್ಡ್ ಯೂನಿವರ್ಸಿಟೀಸ್, ಸೆಂಟ್ರಲ್ ಯೂನಿವರ್ಸಿಟೀಸ್ಗೆಲ್ಲ 4th August ಇಂದ 17th August ಇದೆಲ್ಲ ನಡೆಸೋದು MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಟೇಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು 13th August ಇಂದ 22nd August. ಯಾಕಂದರೆ ಎಲ್ರಿಗೂ ಕುತೂಹಲ, ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ರಿ. ಸ್ವಲ್ಪ ಸ್ಟ್ರೆಸ್ ಆಗಿರುತ್ತೆ, ಕೆಲವರು ಟೆನ್ಷನ್ ಆಗಿರುತ್ತೆ, ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಕೌನ್ಸಿಲಿಂಗ್, ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ. ಹಾಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ತಲೆ ಕೆಡ್ಸ್ಕೊಂಡಿರ್ತಾರೆ ಸೆಕೆಂಡ್ ರೌಂಡ್ ಯಾವಾಗ ಅಂತ. ಇಲ್ಲಿ ನೀಟಾಗಿ ಹೇಳ್ತಾ ಇದ್ದಾರೆ, ಸ್ಟೇಟ್ ಕೌನ್ಸಿಲಿಂಗ್ 13th August ಇಂದ 22nd August. ಇದು ನೀಟ್ ಫಸ್ಟ್ ರೌಂಡ್. UGCET ಅವರಿಗಾದರೆ ಸೆಕೆಂಡ್ ರೌಂಡ್ ನಡೆಯುತ್ತೆ 13th August ಇಂದ 22nd August. ಸೊ ಆಗಸ್ಟ್ ಮಂತಲ್ಲೇ ಫಸ್ಟ್ ರೌಂಡ್ ಮುಗಿಯುತ್ತೆ. ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ ಫಸ್ಟ್ ರೌಂಡಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ತು ಅಂದರೆ ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ ಸ್ಟೇಟ್ ಕೌನ್ಸಿಲಿಂಗಲ್ಲಿ 28th August. ಆಲ್ ಇಂಡಿಯಾ ಕೋಟಾದಲ್ಲಿ ನೀವೇನಾದರೂ ಸೀಟ್ ತೊಗೊಂಡ್ರಿ ಅಂದರೆ, ಇಲ್ಲ ಡೀಮ್ಡ್ ಯೂನಿವರ್ಸಿಟಿ ಕೌನ್ಸಿಲಿಂಗಲ್ಲಿ ಸೀಟ್ ತೊಗೊಂಡ್ರೆ 22nd August. ಸೆಕೆಂಡ್ ರೌಂಡ್ AIQ ಕೋಟಾ ಆಲ್ ಇಂಡಿಯಾ ಕೋಟಾ ಸ್ಟಾರ್ಟ್ ಆಗೋದು 24th August ಇಂದ 2nd September ವರೆಗೂ ನಡೆಯುತ್ತೆ. 24 August ಇಂದ 2nd September ವರೆಗೂ ನಡೆಯುತ್ತೆ. ಅದೇ ನಮ್ಮ ಕರ್ನಾಟಕದಲ್ಲಿ KEA ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ ಮಾಡಿ ಅಂತ ಹೇಳ್ತಿರೋದು MCC ಅವರು 31st August ಇಂದ 8th September ವರೆಗೂ ಸೆಕೆಂಡ್ ರೌಂಡ್ ನಡೆಯುತ್ತೆ. 8th September ಆದಮೇಲೆ ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ ಕೊಟ್ಟಿರೋದು 14th September. 14th September ಯಾಕೆ ಕೊಟ್ಟಿದ್ದಾರೆ ಸ್ಟೇಟ್ ಕೌನ್ಸಿಲಿಂಗ್ಗೆ ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ನೀವು, ಕಮೆನ್ಸ್ಮೆಂಟ್ ಆಫ್ ಅಕಾಡೆಮಿಕ್ ಸೆಷನ್ ಫಾರ್ UG ಕೋರ್ಸಸ್ 8th September. 8th September ಫಸ್ಟ್ ಇಯರ್ MBBS ಕ್ಲಾಸಸ್ ಸ್ಟಾರ್ಟ್ ಮಾಡಿ ಅಂತ MCC ಹೇಳ್ತಾ ಇದೆ. 8th September ಯಾಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದೆ ಅಂದರೆ, ಸ್ಟೇಟ್ ಕೌನ್ಸಿಲಿಂಗ್ ಲಾಸ್ಟ್ ಮುಗಿಯೋದೆ 31st August ಇಂದ 8th September. 8th September ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಮುಗಿಯುತ್ತೆ. ಸೊ 8th September ಇಂದ ಫಸ್ಟ್ ಇಯರ್ MBBS ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಆಲ್ ಇಂಡಿಯಾ ಕೋಟಾದಲ್ಲೂ ನೀವು ನೋಡ್ಬೋದು ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ 8th September. ಸೊ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಮಾತ್ರ ಅವರು ರೆಫರೆನ್ಸ್ ಆಗಿ ಇಟ್ಕೋತಾರೆ. ಥರ್ಡ್ ಅಂಡ್ ಸ್ಟೇ ವೇಕೆನ್ಸಿ ರೌಂಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲೇ ಅಡ್ಮಿಟ್ ಆಗಿರ್ತಾರೆ. ಥರ್ಡ್ ರೌಂಡ್ ಆಲ್ ಇಂಡಿಯಾ ಕೋಟಾ ನಡೆಯೋದು 10th September ಇಂದ 18th September. ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ ಇಸ್ 26th September. ಸ್ಟೇಟ್ ಕೋಟಾ ನಡೆಯೋದು ಥರ್ಡ್ ರೌಂಡ್ 16th September ಇಂದ 26th September ವರೆಗೂ ನಡೆಯುತ್ತೆ. ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ ಇನ್ KEA 1st October. ಇಲ್ಲಿಗೆ ಥರ್ಡ್ ರೌಂಡ್ ಮುಗಿಯುತ್ತೆ. 1st Octoberಗೆ ಸ್ಟೇಟ್ ಕೌನ್ಸಿಲಿಂಗ್. ಆಲ್ ಇಂಡಿಯಾ ಕೋಟಾ ಸ್ಟ್ರೇ ವೇಕೆನ್ಸಿ ರೌಂಡ್ ಏನಾದರೂ ಸೀಟ್ಸು ಉಳಿದಿದ್ದರೆ 28th September ಇಂದ 3rd October ವರೆಗೂ ಮಾಡ್ತಾರೆ. ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ 10th October. ಸ್ಟೇಟ್ ಕೌನ್ಸಿಲಿಂಗ್ 3rd October ಇಂದ 5th October. ಲಾಸ್ಟ್ ಡೇಟು 10th October. ಮೇನ್ ನೀವು ನೋಡಬೇಕಾಗಿರೋದು ಫಸ್ಟ್ ಇಯರ್ MBBS ಕ್ಲಾಸಸ್ಸು 8th September ಇಂದ ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ನಡೆಯುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ದಿಸ್ ಇಸ್ ಆಲ್ ಇಂಡಿಯಾ ಕೋಟಾ ಆ್ಯಂಡ್ ಸ್ಟೇಟ್ ಕೋಟಾ ಶೆಡ್ಯೂಲ್ ವಿತ್ ವೆನ್ ಫಸ್ಟ್ ಇಯರ್ MBBS ಕ್ಲಾಸಸ್ ವಿಲ್ ಸ್ಟಾರ್ಟ್. ಬರೀ MCC ಕೋಟಾನೇ, ನೀವು MCC ಕೌನ್ಸಿಲಿಂಗಲ್ಲಿ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಡೀಮ್ಡ್ ಯೂನಿವರ್ಸಿಟಿ ನೋಡ್ತಿರ್ತೀರಾ, ಇಲ್ಲಾಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಜಿಪ್ಮರು, ಏಮ್ಸು ಈ ಥರದ್ದು ಏನಾದರೂ ನೀವು ನೋಡ್ತಿದ್ರೆ MCCದು ಶೆಡ್ಯೂಲ್ ನೋಡೋಣ. ಫಸ್ಟ್ ರೌಂಡ್ ಶೆಡ್ಯೂಲು, ಯಾಕೆಂದರೆ ಯಾವಾಗ ಫೀಸ್ ಕಟ್ಟಬೇಕು ಏನು ಅಂತ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಇಲ್ಲಿ. ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋದು ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟಿಂದ. ಯಾವಾಗ ರಿಜಿಸ್ಟರ್ ಮಾಡ್ಕೋಬೋದು ಅಂದರೆ 5th August ಇಂದ 12th August ವರೆಗೂ ನಿಮಗೆ ರಿಜಿಸ್ಟ್ರೇಷನ್ ಟೈಮ್ ಕೊಟ್ಟಿದ್ದಾರೆ. ಪೇಮೆಂಟು 12th August 6 PM ವರೆಗೂ ಕೊಟ್ಟಿದ್ದಾರೆ ನಿಮಗೆ. ಸೊ 5th August ಇಂದ 12th August ವರೆಗೂ ರಿಜಿಸ್ಟ್ರೇಷನ್ ಆ್ಯಸ್ ವೆಲ್ ಆಸ್ ಪೇಮೆಂಟ್ ಮಾಡ್ಕೋಬೋದು ರೌಂಡ್ 1ಗೆ. ಚಾಯ್ಸ್ ಫಿಲ್ಲಿಂಗು ಮತ್ತು ಲಾಕಿಂಗ್ಗೆ 6th August ಇಂದ 13th August ವರೆಗೂ ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಚಾಯ್ಸ್ ಲಾಕಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ 12th August ಆ್ಯಂಡ್ ಎಂಡ್ ಇನ್ 13th August 11 AM. ಸೊ ಫಸ್ಟ್ ಇಲ್ಲಿ ಚಾಯ್ಸ್ ಫಿಲ್ ಮಾಡ್ತೀರಾ, ಆಮೇಲೆ ಲಾಕು ಮಾಡಬೇಕು MCC ಎಲ್ಲಾದರೆ. ಸೊ ಅವರೇನೋ ಪ್ರೋಸೆಸ್ ಮಾಡ್ಕೋತಾರೆ, ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಫಸ್ಟ್ ರೌಂಡ್ ಆಲ್ ಇಂಡಿಯಾ ಕೋಟಾ ಡೀಮ್ಡ್ ಯೂನಿವರ್ಸಿಟಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತಿದ್ರೆ 17th August. ರಿಪೋರ್ಟಿಂಗ್ ಆರ್ ಜಾಯ್ನಿಂಗ್ 18th August ಇಂದ 22nd August ವರೆಗೂ ಟೈಮ್ ಕೊಟ್ಟಿದ್ದಾರೆ. 5 ದಿನ ನಿಮಗೆ ಜಾಯ್ನ್ ಆಗೋಕ್ಕೆ ಟೈಮ್ ಕೊಡ್ತಾರೆ. ಚಾಯ್ಸ್ ಫಿಲ್ಲಿಂಗು ಲಾಕಿಂಗ್ಗೆ 8 days ಕೊಡ್ತಾರೆ. ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟ್ಗೂ ಸಹ 8 days ಕೊಟ್ಟಿದ್ದಾರೆ. ಅವರು 4 days ತಗೋತಾರೆ ಪ್ರೋಸೆಸ್ ಆಫ್ ಸೀಟ್ ಅಲಾಟ್ಮೆಂಟ್ಗೆ. ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ರೌಂಡ್. ಸೊ ಎಲ್ಲ ತಯಾರಿ ಮಾಡ್ಕೊಳ್ಳಿ.
ನೆಕ್ಸ್ಟ್ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ಸೆಕೆಂಡ್ ರೌಂಡ್ಗೂ ಇಲ್ಲಿ ರಿಜಿಸ್ಟ್ರೇಷನ್ ಪೇಮೆಂಟ್ ಮತ್ತೆ ಬಿಡ್ತಾರೆ. MCCL ಮಾತ್ರ, KEಯಲ್ಲಿ ಈ ಥರ ಆಪ್ಷನ್ ಇಲ್ಲ. 25th ಆಗಸ್ಟ್ ಇಂದ 29th ಆಗಸ್ಟ್ ವರೆಗೂ ರಿಜಿಸ್ಟ್ರೇಷನ್ ಅಂಡ್ ಪೇಮೆಂಟ್ ನೀವು ಮಾಡ್ಕೋಬಹುದು. ಚಾಯ್ಸ್ ಫಿಲ್ಲಿಂಗು ಲಾಕಿಂಗು 25th ಆಗಸ್ಟ್ ಇಂದ 30th ಆಗಸ್ಟ್ ವರೆಗೂ ನಡೆಯುತ್ತೆ. ಲಾಕಿಂಗು 30th ಆಗಸ್ಟ್ ಇಂದ 30th ಆಗಸ್ಟ್ ಬೆಳಿಗ್ಗೆ 30th ಆಗಸ್ಟ್ ಅಪ್ ಟು 11 PM, 30th August 2026 as per server time. Choice locking will start from 4 PM of 30th August up to 11 PM. ತುಂಬ ಕಡಿಮೆ ಟೈಮ್ ಕೊಟ್ಟಿದ್ದಾರೆ. 4 PM ಸಂಜೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ 30ನೇ ತಾರೀಕು ಲಾಕ್ ಮಾಡಲೇಬೇಕು ನೀವು ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ. ಅವರು ಒಂದು 2 ದಿನ ತಗೋತಾರೆ ಪ್ರೋಸೆಸ್ ಮಾಡೋದಕ್ಕೆ. ರಿಸಲ್ಟು 2nd September ಬರುತ್ತೆ. ನಿಮಗೆ ಜಾಯಿನ್ ಆಗೋಕ್ಕೆ 6 days ಟೈಮ್ ಕೊಡ್ತಾರೆ. 3rd September to 8th September. ರೌಂಡ್ 3 ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಮೆಜಾರಿಟಿ ಆಗೋಗಿರುತ್ತೆ. ರೌಂಡ್ 3 ರಿಜಿಸ್ಟ್ರೇಷನ್ ಮತ್ತೆ ನೀವು ಫ್ರೆಶ್ ಆಗಿ ಮಾಡ್ಕೋಬೋದು. 11th September ಇಂದ 15th September ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟ್ 5 days ಟೈಮ್ ಕೊಟ್ಟಿದ್ದಾರೆ. ಚಾಯ್ಸ್ ಫಿಲ್ಲಿಂಗ್ ಅಂಡ್ ಲಾಕಿಂಗ್ 11th September ಇಂದ 16th September. ಚಾಯ್ಸ್ ಲಾಕಿಂಗ್ ಇಲ್ಲಿ ಕೊಟ್ಟಿರ್ತಾರೆ. 15th September 16th September ಮಾಡ್ಕೋಬೋದು ನೀವು. ರಿಸಲ್ಟ್ 18th September ಬರುತ್ತೆ ಥರ್ಡ್ ರೌಂಡ್ದು. ರಿಪೋರ್ಟಿಂಗ್ಗೆ ನಿಮ್ಗೆ 8 ದಿನ ಟೈಮ್ ಕೊಟ್ಟಿದ್ದಾರೆ. 19th September ಇಂದ 26th September. ಇನ್ನೇನಾದರೂ ಸೀಟ್ಸ್ ಏನಾದರೂ ಉಳಿದಿದ್ದರೆ, ಒಳ್ಳೆ ಸೀಟ್ಸ್ ಅಂತೂ ಯಾವುದೂ ಉಳಿದಿರೋದಿಲ್ಲ, ಏನಾದರೂ ಸೀಟ್ಸ್ ಉಳಿದಿದ್ರೆ ಈ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಜಾಸ್ತಿ ಫೀಸ್ ಇರುವಂಥ ಸೀಟ್ಸು ಕೆಲವು ಉಳಿದಿರಬಹುದು. 27th September ವೆರಿಫಿಕೇಷನ್ ನಡೆಯುತ್ತೆ. ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟು 28th September ಇಂದ 30th, 28, 29, 30th September ವರೆಗೂ ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟ್ ಮಾಡ್ಕೋಬೋದು. ಚಾಯ್ಸ್ ಫಿಲ್ಲಿಂಗ್ 28 September ಇಂದ 30 September. ಲಾಕಿಂಗು 30 September ಟೈಮ್ ಇದೆ. ರಿಸಲ್ಟ್ 3rd October ಕೊಡ್ತಾರೆ. ರಿಪೋರ್ಟ್ ಆಗೋಕ್ಕೆ ಲಾಸ್ಟ್ ಡೇಟು 10th October. 10th October ವರೆಗೂ ಕೌನ್ಸಿಲಿಂಗ್ ನಡೀತಿರುತ್ತೆ. ಬಟ್ ಕ್ಲಾಸಸ್ ಮಾತ್ರ 8th September ಸ್ಟಾರ್ಟ್ ಮಾಡ್ತಾರೆ. ಏಕೆಂದರೆ ಆಲ್ ಇಂಡಿಯಾ ಕೋಟಾದು ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಈಸ್ 8th September. ಹಾಗಾಗಿ 8th Septemberಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ರೆಡಿ ಮಾಡ್ಕೊಳ್ಳಿ. ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಅಟ್ಲೀಸ್ಟ್ ಫಸ್ಟ್ ಇಯರ್ಲಿ ಯಾವ ಸಬ್ಜೆಕ್ಟ್ಸ್ ಇದೆ, ಸೆಕೆಂಡ್ ಇಯರ್ಲಿ ಯಾವ ಸಬ್ಜೆಕ್ಟ್ಸ್ ಇದೆ, ಥರ್ಡ್ ಇಯರ್ಲಿ ಯಾವ ಸಬ್ಜೆಕ್ಟ್ ಇದೆ, ಫೋರ್ತ್ ಇಯರ್ ಯಾವ ಸಬ್ಜೆಕ್ಟ್ಸ್ ಇದೆ ಅನ್ನೋದೆಲ್ಲ ಒಂದಷ್ಟು ನೋಡ್ಕೊಳ್ಳಿ. ಏನು ಅರ್ಥ ಮಾಡ್ಕೋಬೇಕು ಅಂತೇನಿಲ್ಲ. ಜಸ್ಟ್ ಗೋ ಥ್ರೂ ದ ಟೈಟಲ್ಸ್ ಆಫ್ ದ ಸಬ್ಜೆಕ್ಟ್ಸ್. ಎಷ್ಟು ಸಬ್ಜೆಕ್ಟ್ ಇದೆ, ಯಾವ ಸಬ್ಜೆಕ್ಟ್ ಇದೆ, ಪ್ರೀ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಯಾವುದು, ಪ್ಯಾರಾಕ್ಲಿನಿಕಲ್ ಸಬ್ಜೆಕ್ಟ್ಸ್ ಯಾವುದು, ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಯಾವುದು ಅನ್ನೋದೆಲ್ಲ ತಿಳ್ಕೊಂಡ್ರೆ ಉತ್ತಮ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.